ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ಸಂಡೇ ನೋಡಿ, ಸಂಡೇ ಸ್ಪೆಷಲ್ ಏನಿರುತ್ತಾ ಇವತ್ತು ಡಬಲ್ ಖುಷಿ ನೋಡಿ. ಯಾಕೆ ಏನು ಅಂತ ಅನ್ಕೋತಿರ್ಬೇಕು. ಡಬಲ್ ಖುಷಿ ಒಳಗೆ ಒಂದು ಖುಷಿ ಏನೈತೆ ಅಂತ ಎಲ್ಲ ಶೇರ್ ಮಾಡ್ತೀನಿ. ಮುಂದೆ ಬರೋ ವಿಡಿಯೋದಾಗ ಎಲ್ಲನೂ ಗೊತ್ತಾಗುತ್ತೆ ರೀ ನಿಮ್ಗೆ. ಒಂದು ಖುಷಿ ನಾ ಹೇಳ್ತೀನಿ ರೀ, ಇನ್ನೊಂದು ಖುಷಿ ನೀವು ಹೇಳ್ರಿ. ನಿಮಗೂ ಒಂದು ಇರಬೇಕಲ್ರಿ. ಮೊನ್ನೆ ಹಿಂಗೆ ಹೇಳಿದ್ದೆ ಡಬಲ್ ಖುಷಿ. ಒಂದು ನಾ ಹೇಳಿದೆ, ಒಂದು ನೀವು ಗೆಸ್ಟ್ ಮಾಡಿದ್ರಿ, ಇಬ್ಬರು ಸಿಸ್ಟರ್ ಗೆಸ್ಟ್ ಮಾಡಿದ್ರಿ. ತುಂಬ ಖುಷಿ ಆಯಿತು. ಇವತ್ತು ಒಂದು ಖುಷಿ ಏನಾಯ್ತಂದ್ರೆ ಅವ್ವ ಬರಾಕತ್ತಾರ ಊರಿಗೆ. ಇವತ್ತು ಹೆಂಗಾದ್ರು ಸಂಡೇ ಐತಿ, ಶ್ರಾವಣಿ ಶಿವಕುಮಾರ್ ನೋಡ್ಕೊಂಡು ಹೋದ್ರಾತು ಅಂತೇಳಿ ಅವ್ವ ಬರಾಕತ್ತಾಳ. ಇನ್ನೊಂದು ನೀವು ಗೆಸ್ಟ್ ಮಾಡಿರಿ ಏನಿದ್ದಿರ್ಬೋದು ಅಂತೇಳಿ. ಇವತ್ತೆಲ್ಲ ಏನೆಲ್ಲ ಕೆಲಸ ಮಾಡ್ತೀನಿ, ಏನೆಲ್ಲ ಇಲ್ಲ ಅನ್ನೋದು ಪಕ್ಕ ನಿಮಗೂ ಶೇರ್ ಮಾಡ್ತೀನಿ ರೀ. ಹೆಂಗಾದ್ರು ನಿನ್ನ ರಾತ್ರಿ ಅಡುಗೆ ಮನೆ ದೇವ್ರ ಮನೆ ತೊಳೆದ್ನಲ್ಲ, ಅಲಾರಾಮ್ ಹಂಗೆ ಹೊಡಿತೀರಿ, ಹೇಳಂಗಲ್ಲ. ಯಾಕೆ ಸಂಡೇ ಐತೆ ಬಿಡ ಕಡೆ ಮಕ್ಕಳು ಸ್ಕೂಲ್ ಹೋಗಲ್ಲ, ಲೇಟಾಗಿ ಮಾಡ್ಕೊಂಡು ಹೋದ್ರಾತಂತ ಇವಾಗ ಎದ್ದೀನಿ. 7-10 ನಿಮಿಷ ಕಮ್ಮಿ ಐತೆ. ಬರೀ ಟೈಮ್ ತೋರಿಸಿ ನಿಮಗೆ ಅಂಗಳ ಕಸ ಗುಡಿಸ್ಬೇಕು. ಅವ್ವ ಬರುವತ್ತಿ ಇವತ್ತು ಚಪಾತಿ ಮಾಡ್ಬೇಕಂದ್ರೆ ಅವ್ವ ನೀನು ಸಂಜೆನಾಗೆ ಮಾತಾಡಿದ್ದೆ, ಅವ್ವ ಬರ್ತೀನಿ ಅಂದಿದ್ಲು ನೋಡಿ. ತಾಯಿ ಅನ್ನೋದೊಂದು ದೊಡ್ಡ ಖುಷಿನೇ ರೀ. ತಾಯಿ ಬರ್ತಾ ಅಂದ್ರೆ ಖುಷಿನ ಭಾಳ ಖುಷಿ ನೋಡಿ. ಅವ್ವ ಬರ್ತಾ ಅಂದ್ರೆ ತುಂಬ ಖುಷಿ ಪಡ್ತೀನಿ. ಇನ್ನು ಯಾರು ಅದ ರೀ ನಮ್ಗೆ ತಾಯಿ ಬಿಟ್ರೆ ಈ ಬರೋರು ಯಾರಿಲ್ಲ. ಮೊಮ್ಮಕ್ಳಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂಥೇಳಿ ಅವ್ವನೇ ಬರಾಕತ್ತಾಳ. ನೋಡೋಣ್ರಿ, ಅವ್ವ ಬರೋದೆಲ್ಲ ವಿಡಿಯೋ ಮಾಡ್ತೀನಿ ನಿಮ್ಗೆ. ಅವ್ವ ಅಂದ್ರೆ ನೀವು ಎಲ್ಲರೂ ಇಷ್ಟಪಡ್ತೀರಿ. ಅವ್ವ ಅಂದ್ರೆ ಭಾಳ ವಿಡಿಯೋ ಚೆಂದ ನೋಡ್ತೀರಿ. ಅವ್ವ ಯಾಕಂದ್ರೆ ಹಿರಿಯರಂದ್ರೆ ಎಲ್ಲರೂ ಇಷ್ಟಪಡ್ತೀರಿ. ಹಿರಿಯರ ಅನುಭವನೇ ಬೇರೆ, ಹಿರಿಯರ ಮಾತೇ ಬೇರೆ. ಏನು ಮಾಡೋಕೆ ಹೋಗಲ್ಲ. ಅವ್ವ ಆದ್ರೂ ಹೊಸ್ತಿರಲ್ರಿ. ಇವತ್ತು ಬಂದು ಒಂದು ಬಸ್ಸಿಗೆ ಹೋಗಿಬಿಡ್ತಾಳೆ. ಹುಡ್ರು ಜೀವನ ಸಾಕೈತೈತವ, ಯಾಕೆ ಎಷ್ಟೊಕ್ಕೂ ದಿನ ಆಯ್ತು ಶ್ರಾವಣಿ ನೋಡಿಲ್ಲ ಅಂಥೇಳಿ. ಸಂಡೇ ಐತಿ ಇವತ್ತು ಅವ್ರಿಗೂ ಚಂತನೇ ಇದ್ದು ಸಂಜೆಗೆ ಹೋಗ್ಬಿಡ್ತೀನಿ ಅಂತೇ ಬರಾಕತ್ತಾಳ. ಬರೀ ಟೈಮು ತೋರಿಸ್ತೀನಿ. ಅಂಗಳ ಕಸ ಹೊಡಬೇಕು, ನಾವು ಅಷ್ಟು ಮನೆಯಾಗ ಏನೂ ಕೆಲಸ ಇಲ್ಲ. ಇವತ್ತು ಎಲ್ಲ ಕೆಲಸ ಹೆಂಗೆ ಮಾಡ್ಕೋತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ ನೋಡಿರಿ. 7-15 ನಿಮಿಷ ಆಗೈತೆ, ಇನ್ನೂ ಏನೂ ಕೆಲಸ ಇಲ್ಲ. ಒಮ್ಮೊಮ್ಮೆ 7-15 ಎಲ್ಲ ಕೆಲಸ ಮುಗೀತಿತ್ತು. ಇವತ್ತು ಸಂಡೇ ಅಂತೇಳಿ ಲೇಟ್ ಆಗಿದ್ದಿ ನೋಡಿ. ಪಿಕೋ ಹಾಕಬೇಕು ಜಲ್ದಿ ಎದ್ದು ಅಂತ ನಾ ಅಂತೀನಿ. ಯಾವಾಗಾಗುತ್ತೆ ಯಾವಾಗಾಗಿಲ್ಲ. ನಾ ಅಂಗಳ ಕಸ ಹುಡುಗಿಲ್ಲ, ಜಸ್ಟ್ ಎದ್ದೀನಿ ಇಲ್ಲೇ ಅಂತೀನಿ. ನಿನ್ನೆಲ್ಲ ವಿಡಿಯೋ ಮಾಡಿ ಲೇಟ್ ಆಯ್ತು ರೀ ಮಲ್ಕೋಬೇಕಂದ್ರೆ. ಇವನ ಐಟಿ ಒಲಿ ಹಾಕಕ್ಕೆ ಕೊಟ್ಟಾರ. ಸೀರೆ ಹೊಲಿಯೋದವು ನೋಡಿ, ಇಷ್ಟು ಪ್ಯಾಕಿಂಗ್ ಮಾಡುವುದವು. ಡ್ಯಾಮೇಜ್ ಚೆಕ್ ಮಾಡ್ತೀನಿ. ಏನೂ ಕೆಲಸ ಇಲ್ಲರಿ. ನಾ ರಾತ್ರಿ ಅಲ್ಲೆಲ್ಲ ಇಟ್ಟು ಹಂಗೆ ಮಲ್ಕೊಂಬಿಟ್ಟೆ. ರೇಷನ್ ಚೀಟಿ ಮಾಡಕ್ಕೆ ಬಂದಾರ. ನಿನ್ನೆ ಪಾಳೆ ಹಚ್ಚಿ ನಾನು. ಯಾವಾಗ ಬರುತ್ತೆ ನೋಡೋಣ್ರಿ ಪಾಳೆ. ಬರ್ರಿ ಬೀರಪ್ಪ ಮುತ್ಯಂಗ ಗುಡಿಯಾಗನೇ ಚೀಟಿ ಮಾಡಾಕತ್ತಾರ. ಗದ್ಲು ಭಾಳ ಐತಿ. ಶ್ರಾವಣಿ ಪಾಳೆ ಎಲ್ಲಿಗೆ ಐತಿ ನೋಡ್ಕೊಂಬ ಅಂತ ನಾ ಅಂದೆ. ಹೋಗ್ಯಾಡ್ರಿ, ಆಕೆ ಗೊತ್ತಾಗವಲ್ದು. ನಾನು ಇಟ್ಟು ಬಂದಿನಲ್ಲ, ಆಕೆ ಹೆಂಗೆ ಗೊತ್ತಾಗುತ್ತೆ ರೀ. ನಾವು ಜೆರಾಕ್ಸ್ ಇಟ್ಟು ಬರ್ತೀನಿ, ಆಮೇಲೆ ಕಾಡೋದು. ನಾನು ಹೋಗಿ ಜೆರಾಕ್ಸ್ ಇಟ್ಟು ಬರ್ತೀನಿ, ಆಮೇಲೆ ಕಾಡೋಗಿ ಚೀಟಿ ಮಾಡ್ಸೊಂಬಿಡ್ತು ನೋಡಿ. ಶ್ರಾವಣಿ ಎದ್ದಾಳ. ಇವಾಗ ಅಕ್ಕಿನೂ ಎದ್ದಕ್ಕಿನೂ ಅಲ್ಲೇ ಗುಡಿಗಳ ಗೊತ್ತಾಗವಲ್ಲ ಅಂತ ನಾ ಹೋಗಿ ನೋಡ್ಕೊಂಬಂದು ಹಂಗೆ ಕಸ ಹುಡುಕ್ತೀನಿ. ಲೇಟ್ ಆಯ್ತು ರೀ ಇವತ್ತು. ಪಟ ನಾ ಕ್ಲೀನ್ ಮಾಡೋದು ಮನೆ ಎಲ್ಲ. ನಾ ಬಟ್ಟೆ ಮಡ್ಚಿಲ್ಲ ಎಲ್ಲ ಕೆಲಸ ಹಂಗೆ ಬಿಟ್ಟು ಮಲ್ಕೊಂಬಿಟ್ಟು ನೋಡಿರಿ. ಟೈಮ್ 9:30 ಆಯಿತು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ರೇಷನ್ ಚೀಟಿನ ಆಯ್ತು. ಎದ್ದೇನ ಹಂಗೆ ರೇಷನ್ ಚೀಟಿ ಮಾಡ್ಸೊಂಬರಕ್ಕೆ ಹೋಗಿದ್ದೆ. ಬಂದು ಎಲ್ಲ ಕ್ಲೀನ್ ಮಾಡೀನಿ. ಟೈಮ್ ಭಾಳ ಆಯ್ತು ನೋಡಿ. ಬಾರಿಗೆ ಮರಕ್ಕೆ ಬಂದಿದ್ರು. ಬಾರಿಗೆ ಇದ್ದಿದ್ದಿಲ್ಲ, ಖಾಲಿ ಆಗಿದ್ದು. ಒಂದಿಷ್ಟು ಆಗಿತ್ತು ರೀ. 6 ಬಾರಿಗೆ ತೊಗೊಂಡು ನೋಡಿ. 100 ರೂಪಾಯಿಗೆ 6 ಬಾರಿಗೆ, 50 ರೂಪಾಯಿಗೆ ಒಂದು. ಇವು ವಯರ್ ಸುತ್ತಾರ ಎಷ್ಟು ಅಂತ ಹಿಡಿತಾವ ಗೊತ್ತಿಲ್ಲ. ನಾನು ಹಿಂಗೆ ತೊಗೊಳೋದು ಭಾಳ ನೋಡಿ. ಯಾಕಂದ್ರೆ ಆಗಲೇ ಮುಗಲೇ ತೊಗೊಳಕ್ಕಾಗಲ್ಲ. ಒಮ್ಮೆ ತೊಗೊಂಬಿಟ್ನೆ ಸೇರಿ ಆಗಿಬಿಡ್ತಾವೆ. ಇಂಥ ಮನೆಗೆ ಇಂಥವು ಬೇಕು. ಉದ್ದ ಬಾರಿಗೆ ಯೂಸ್ ಮಾಡಲ್ರಿ. ನೋಡಬೇಕು, ತೆಗಿಡ್ಬೇಕು, ಒಂದು ಬಳಸಬೇಕು. 5 ಬಾರಿಗೆ ತೆಗಿಡ್ಬೇಕು. ಶ್ರಾವಣಿ ತಮ್ಮಂದು ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿ. ನಮ್ಮ ಶ್ರಾವಣಿ ಏನೇ ಹೇಳ್ರಿ, ಯಾವುದೇ ಕೆಲಸ ಹೇಳ್ರಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡ್ಕೊಂಬರ್ತಾವೆ. ಎಲ್ಲಿಗೆ ಕಳಿಸ್ರಿ ನೀವು, ಅದೊಂದು ನನಗೆ ಚಿಂತೆ ಬಿಟ್ಟೈತೆ ನೋಡಿ. ಇಲ್ಲಿಕ್ಕ ನಾನೇ ಹೋಗೋದಾರೆ ಹೆಂಗೆ ಅಂತೈತೆ ರೀ. ಶ್ರಾವಣ್ ಕುಮಾರಿಗೆ ಗೊತ್ತಾಗಲ್ಲ. 50 ರೂಪಾಯಿ ಕಟಿಂಗ್ ಮಾಡಾಕ. ಮಮ್ಮಿ 40 ರೂಪಾಯಿ ಕೊಡು, 40 ರೂಪಾಯಿ ಇನ್ನು 10 ರೂಪಾಯಿ ನಮ್ಗೆ ಉಳಿತೈತಿ. ನಾ ಹೇಳ್ತೀನಿ ಅಣ್ಣಾಗ, ಹೆಣ್ಣು 40 ರೂಪಾಯಿ ತೊಗೋ ಎಣ್ಣ ಅಂತೀನಿ, ತೊಗೊಂಡ್ಬಿಡ್ತಾನೆ ಅಂತೇಳಿ 10 ರೂಪಾಯಿ ಪರ್ಸ್ನಾಗಿಟ್ಟು 40 ರೂಪಾಯಿ ಹೋದ್ಲು. ಮತ್ತು ಬಾರಿಗೆ ಅಕ್ಕ ಬಂದು ಮತ್ತು ಅವ್ರಿಗೆ ಇವತ್ತು ಎದ್ದಿಂದ 200 ರೂಪಾಯಿ ಕಾಲೆ ನೋಡಿ. ರೇಷನ್ ಚೀಟಿ ಬಂತು, ಕಷ್ಟ ಬಂತು, 100 ರೂಪಾಯಿ ಬಾರಿಗೆ ಬಂತು. ಹಂಗೆ ರೀ
ಈಗ ಅಡುಗೆ ಮಾಡಬೇಕು ಅವ್ರು ಬರ್ರಾಗ. ಬಾರ್ಗಿಟ್ಟು ಸಾಂದಾಗೈತೆ ನೋಡಿ, ಸೌದು ಬಾರ್ಗಿನಿದ್ದಿಲ್ಲ ಅದಕ್ಕೆ ತೊಗೊಂಡೆ. ಅದಕ್ಕೆ ನೀನು ಅಡುಗೆ ಮಾಡಿ ದೇವ್ರ ಮನೆ ತೊಳೆದ್ರಿ. ಸಂಡೇ ನಾನು ಏನು ಮಾಡಿಬಿಡ್ತೀನಿ, ಸಂಡೇ ಮಂಡೇ ಮಾಡಿಬಿಡ್ತೀನಿ ಕೆಲಸನೇ ಮಾಡೋಕೆ ಹೋಗಲ್ಲ ನಾನು. ಹುಡು ಸಾಲಿಗೆ ಹೋಗಲ್ಲ ಅಂತೇಳಿ ಕೆಲಸ ಇದಾಗಲ್ಲ. ರೇಷನ್ ಚೀಟಿ ಮಾಡಾಕತ್ತಾರೆ, ಸಿಕ್ಕಾಪಟ್ಟೆ ಗಾದ್ಲೆ ಐತೆ ನೋಡಿ ಅಲ್ಲಿ. ಹೀಗಾಗಿ ಬರೀ ಅಡುಗೆ ಏನು ಮಾಡ್ಬೇಕು ಅನ್ನಂಗೈತಿ. ಇದು ಪಲ್ಯ ಹಂಗೆ ತಾಳಿಸ್ಬಿಡ್ತೀನಿ ರೀ. ಪಲ್ಯ ತಾಯಿಸಿ ಚೌಳಿಕಾಯಿ ಪಲ್ಯ ಮಾಡಿ 2 ರೊಟ್ಟಿ ಲಟ್ಟಿಸ್ಬಿಡ್ತೀನಿ. ಮೊನ್ನೆ 2 ದಿನ ಚಪಾತಿ ಆಗಿಬಿಟ್ಟವು. ಅವ್ರು ಬರೋಣ ಮತ್ತು ನೀರು ಕಾಸಿ ಜಾಕ ಮಾಡಿಸ್ತೀನಿ. ಅವ್ರಿಟ್ಟು ನೈಟ್ ಜಾಕ ಮಾಡ್ತೀನಿ, ಪೂಜೆ ಮಾಡಿ ಸಬ್ಬಸಿಗೆ ಪಲ್ಯ ಒಗ್ಗರಣೆ ಹಾಕೀನಿ. 10 ರೂಪಾಯಿ ಸಬ್ಬಸಿಗೆ ಏಟಾಗೈತೆ ನೋಡಿ. ಭಾಳ ಅಂದ್ರೆ ಒಂದು ಸ್ವಲ್ಪ 2 ರೊಟ್ಟಿ ಆಗುತ್ತೆ ನೋಡಿ. ಭಾಳ ಅಂದ್ರೆ ಇಷ್ಟೇ ಆಗೈತೆ. ಇದನ್ನ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿ ತಾಸಿ ನೋಡಿ. ಮುಟ್ಟು ಸಬ್ಬಸಿ ಹಾಕಿ ನೋಡಿ, ಈಟೇ ಆಗೈತೆ. ಶ್ರಾವಣನ ಕಟಿಂಗ್ ಮಾಡ್ಸ್ಕೊಂಬಂದಾನ್ರಿ. ಈಗ ನೀರು ಕಸಾಕಿಡಬೇಕು. ಚೌಳಿಕಾಯಿ ಹುರ್ಕೊಂಡಿನಿ. ಈಗ ಚೌಳಿಕಾಯಿ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡಿನಿ. ಬರೀ ಇದನ್ನು ಮಿಕ್ಸರ್ಗೆ ಹಾಕಿರ್ತೀನಿ. ಚೌಳಿಕಾಯಿಗೂ ಇದು ಹಸಿಮೆಣಸಿನ್ಕಾಯಿ ಚೌಳಿಕಾಯಿ ಪಲ್ಯ ಮಾಡ್ತೀನಿ. ಹಸಿಮೆಣಸಿನ್ಕಾಯಿ ಶೇಂಗಾ ಪುಡಿ ಹಚ್ಚಿ ಮಾಡಿ ಚಲೋ ಆಗುತ್ತಾ. ಇದನ್ನು ಬಳೆದು ಒಂದು ಪ್ಲೇಟ್ನಾಗಿಟ್ಟು ಇದ್ರಾಗ ಒಗ್ಗರಣೆ ಹಾಕಿ ನೋಡಿ. ಸರಿ ಅಮ್ಮ ಬಿಡು. ನೋಡ್ರಿ ಇಲ್ಲೇ ಉಷ್ಟು ಬಾಂಡೆ ಗಿಂಡೆ ತಿಕ್ಕೇರಿ. ಮನೆ ಎಲ್ಲ ಕ್ಲೀನಾಗೈತೆ. ಊಟ ಮಾಡ್ಬೇಕ್ರಿ. ಇನ್ನೂ ಊಟಿಲ್ಲ. ಮಧ್ಯಾಹ್ನ ಊಟ ನೋಡಿ. ಉಣ್ಬೇಕನ್ನರಾಗನೇ ಬಟ್ಟೆ ಕಸ್ಟಮರ್ ಬಂದರು, ಲೇಟ್ ಆಯಿತು. ಈಗ ಅವರು ಕೂಡ ಬಂದು ಕುಂತಿದ್ರು. ದಡಮ್ಮನು ಬಂದಿದ್ಲು, ಅವ್ವನು ಬಂದಿದ್ಲಲ್ಲ. ದಡಮ್ಮನು ಭೇಟಿ ಆದ್ರೆ ಅದನ್ನು ಬಂದಿದ್ಲು. ಹೊಂಟಾವಡಿ ದಡಮ್ಮನ ಮನೆಗೆ ಹೊಂಟಾಳ. ಬಂದು ಸ್ವಲ್ಪ ಕುಂತ್ಲು. ಅಕ್ಕಿಗೆ ಒಂದು ಸ್ವಲ್ಪ ಫೋನ್ ಬಂತ್ರಿ, ಬೇರೆ ಕಡೆ ಹೋಗೋದು ದಡಮ್ಮ. ಇಲ್ಲಿ ಒಬ್ರು ತೀರ್ಕೊಂಡಾರ. ಮೊನ್ನೆ ಒಬ್ರು ತೀರ್ಕೊಂಡ್ರು, ಮತ್ತೊಬ್ರು ತೀರ್ಕೊಂಡ್ರು. ಹೋಗಿ ಬರ್ತೀನಿ ಒಂದು ಸ್ವಲ್ಪ ನೋಡ್ಕೇರಿ ಅಂತಂದ್ರು. ಫೋನ್ ಹಚ್ಚಿದ್ರು. ಹಿಂಗಾಗಿ ಹೊಂಟಾವಡಿ. ಹೊಳ್ಳಿ ಬಂದ್ಲಂದ್ರೆ ವಿಡಿಯೋ ಮಾಡ್ತೀನಿ. ಅವ್ವನು ಬಂದಾಳ. ಅವ್ವ ಬಂದು ಮಾತು ಹೇಳಕತ್ತಿದ್ಲು ನೋಡಿ. ಇವು ಬಾಕ್ಸ್ ಎಲ್ಲ ಖಾಲಿಯಾಗಿದ್ದು, ಬಟ್ಟೆ ಕಸ್ಟಮರ್ ಹಂಗೆ ಬಂದರು. ಉದ್ರಿ ನೋಡಿ ಇದು ವ್ಯಾಪಾರ ಆಗುತ್ತಾ. ಉದ್ರಿ ಭಾಳ ಬೀಳುತ್ತೆ ನೋಡಿ. ಏನು ಮಾಡೋದು, ಕೊಡ್ತಾರ ಇಲ್ಲ ಅನ್ನಲ್ಲ, ಇದ್ದಾಗ ಕೊಡ್ತಾರಂತೇಳಿ ಕೊಡೋದು. ಈಗ ಅವರು ಕೂಡ ಹಾಕೋರು ಬಟ್ಟೆ ಟಿಚಿಂಗ್ ಮಾಡಿಸ್ಕೊಂಡು ತೊಗೊಂಡು ಹೊಂಟಿದ್ರು. ಕುಂತಿದ್ರು ಅವನ್ಗಳು ಮಾತು ಹೇಳ್ಕೋತ. ಶ್ರಾವಣಿ ಶಿವಕುಮಾರ ತಮ್ಮ ಲೋಕದಾಗ ಡ್ರಾಯಿಂಗ್ ತೆಗೆದು ಮತ್ತು ಅದು ಸೀಸ್ ತುಂಬು ಇದು ಡ್ರಾಯಿಂಗ್ ತೆಗೆದು ಕಲರ್ ತುಂಬೋದು ಮಾಡಾಕತ್ತಿದ್ರು. ನಾನು ಕೂಡ ಊಟಕ್ಕೆ ಪಲಾವನ್ನು ರೊಟ್ಟಿ ಲಟ್ಸೀನಿ ರೀ. ರೊಟ್ಟಿ ಬಡ್ದಿಲ್ಲ ಇವತ್ತು, ಆಯ್ತಾರ ರೊಟ್ಟಿ ಮಾಡಲ್ಲ. ಹಿಂಗಾಗಿ ಲಟ್ಟಿಸ್ಕೊಂಡು ಚಪಾತಿ ಮಾಡ್ಬೇಕಂದೆ. ಚಪಾತಿ ಭಾಳ ಬಿಡು ಈಟಾಗೈತೆ ಅಂತ ಅವ್ವ ಅಂಥೇಳಿ ರೊಟ್ಟಿ ಲಟ್ಟಿಸಿ ಚೌಳಿಕಾಯಿ ಪಲ್ಯ ಮಾಡಿ, ಇದು ಸಬ್ಬಸಿ ಪಲ್ಯ ಮಾಡಿ, ಪಲಾವ್ ಇದು ಸೋಯಾಬೀನ್ ಪಲಾವ್ ಮಾಡಿ ಸಖತ್ತಾಗಿತ್ತು ರೀ. ಪಲ್ಯನೂ ಮಸ್ತಾಗಿತ್ತು, ಪಲಾವ್ನು ಮಸ್ತಾಗಿತ್ತು. ಸಂಜೆಗೆ 1-2 ತಾಳಿಪಟ್ಟ ಮಾಡಿಬಿಡ್ತೀನಿ ನೋಡಿ. ಮತ್ತೇನು ಮಾಡಲ್ಲ. ಅವ್ವ ಊರಿಗೆ ಹೋಗ್ತಾಳ್ರಿ ಇವತ್ತು, ಇರೋದಿಲ್ಲ. ಶ್ರಾವಣಿದು ಜೂನ್ ಸಾಕತ್ತೈತಿ. ಇವತ್ತು ಸಂಡೇ ಐತಿ, ಮನ್ಯಾಗ ಇರ್ತಾರೆ ಅಂಥೇಳಿ ಚಂತಕ್ಕ ಅವ್ರು ಕೂಡಿದ್ದು ಮತ್ತು ಸಂಜೆನಾಗ ಹೋದ್ರಾತ ಅಂತೇಳಿ ಬಂದಾಳ ನೋಡಿ. ರೊಟ್ಟಿ ಲಡ್ಸಿ ನೋಡಿ. ಬರ್ರಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸ್ವಲ್ಪ ಮತ್ತೆ ಅಲ್ಲೇ ಮಾತಾಡ್ತೀರಲ್ರಿ ನೀವು, ಮತ್ತೆ ಅಲ್ಲಿದ ಬರ್ತೈತ್ರಿ ಇದು ತಳ. ನೋಡ್ರಿ ಟೈಮು 5:13 ನಿಮಿಷ ಆಗೈತೆ. ಊಟ ಮಾಡಿಂದ ಅವ್ವ ಶ್ರಾವಣಿ ನಮ್ಮ ಮುಕ್ಕೊಂದಾಳ. ಶ್ರಾವಣಕುಮಾರ್ ಎದ್ದಾನ. ಅವ್ವ ಊರಿಗೆ ಹೋಗಿ ತಯಾರಾಗ್ಯಾಳ. ಅಳಾಕತ್ತ ನೋಡಿ ಶ್ರಾವಣಕುಮಾರ. ತಿಳಿ ಸ್ವಚ್ಛ ಮಾಡಿಸಿ ನೋಡಿ. ಇವತ್ತು ಏನು ರೀ ಗಡಿಬಿಡಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅವನು ಊರಿಗೆ ಹೊಂಟಾಳ. ಹೋಗ್ತೀಯ ಊರಿಗೆ? ಅಕ್ಕ ಇರ್ತಿದ್ರಿ. ಅಕ್ಕನೂ ಊರಿಗೆ ಇಲ್ಲ. ಈಗ ಇದು ಏನೈತೆ ಲಂಗ, ಇನ್ನೊಂದು ಲಂಗ ಹಾಕಿ ಹೊಲಿದು ಕೊಡಂದ್ರೆ ಇವು ಹಿಡಿಯೋ ಅದಾವು. ಇವು ಲಂಗ ಹೊಲಿಗೆ ಹಾಕು ಅದಾವು. ಹೊಲಿವೆಲ್ಲ ಜಗ್ಗಿ ಬರ್ತಾವೆ, ಹೊಲಿದಾಗಲ್ಲ ನೋಡಿ. ಏನು ಮಾಡ್ತೀರಿ? ಇವತ್ತು ಹೆಂಗೈತವ ನಂಗೆ ಕೆಲಸ. ಇವತ್ತು ಅವ್ವ ಬಂದಾಡ್ರಿ, ಪುಷತಿ ಇಲ್ಲ ನೋಡ್ರಿ. ಒಂದಿಷ್ಟು ಸೀರೆಗಳು 3 ಸೀರೆಗಳು ವ್ಯಾಪಾರ ಅದು. ಇನ್ನೇ ಒಂದು ಪತ್ಲ ಹೋದ್ರಿ ಇದ್ರಾಗ. ಮತ್ತು ಇದು ರೀ ಹಸಿರು ಕಲರ್ ಹೋದ ರೀ. ಮತ್ತು ಇದು ಬ್ಲೌಸ್ ಹೋದ್ರಿ. ಒಂದು 10 ಬ್ಲೌಸ್ ಕಟ್ ಮಾಡಿಸ್ಕೊಂಡ್ರು. ಟೇಪ್ ಹಂಗೆ ಹಾಕೋದು ನೋಡಿ ಕಟ್ ಮಾಡಲಿ. ಶ್ರಾವಣಿನ ಎಬ್ಬಿಸ್ತೀನಿ ರೀ. ಟೈಮೂ 5:20 ಆಗೈತೆ. ನಡಿ ಮಮ್ಮಿ ಬಸ್ ಬರ್ತೈತೆ, 5:15 ಬರ್ತೈತೆ ಬಸ್ಸು. ಅವನು ತಾಳಿಪಟ್ಟಿಗೆ ಹಿಟ್ಟು ನಾದಬೇಕಂದ್ಲು. ಸಜ್ಜು ಮಾಡಿಕೊಟ್ರು ನಾತಿದ್ಲು. ಅವ್ರು ಕಸ್ಟಮರ್ ಬಂದರು. ಮತ್ತು ಅವರು ಏನು ಮಾಡೋದು, 10 ಜಂಪರ್ಗೆ 500 ರೂಪಾಯಿ ಆಯ್ತು ನೋಡಿ. ತೊಗೊಂಡು ಹೋದ್ರಿ ಅವರು. ಈಗ ಇವ ಹಾಳಾಕತ್ತಾನ್ರಿ ನೋಡಿ. ಅವು ಊರಿಗೆ ಹೋಗ್ತೀನಿ ನಾನು. ಇವನ್ನ ಕಿರಿಕಿರಿ ನೋಡ್ರಿ. ಇದ್ರ ಬೇಸಾಗ್ತಿತ್ತು. ಚಿನ್ನಿಗೆ ಮುಕ್ಕೊಂದಾಗ್ಬಿಡು. ಹೋಗಿ ಬರ್ತೀಯಾ? ಬಂದು ಮಾತಾಡಂಗ ಅಲ್ಲಿ ನೋಡು. ಬಂದು ಜೀವ ನೆನೆಸಿ ಅವ್ರು ಕೂಡ ಒಂದಿಟ್ಟು ಕುಂತಿ ಬರೀ ಕಸ್ಟಮರ್ ಬರೋದೇ ತಗೋನೋರು ಯಾರ ತಗೊಳ್ಳಾರ ನೋಡಿಲ್ಲ. ಉದ್ರಿ ಹೆಂಗಾತ್
ಏನ್ ಮಾಡೋದವ ಕೊಟ್ಟು ರೊಕ್ಕ ಉದ್ರಿ ಕೊಡ್ಬೇಡ್ರಿ ರೊಕ್ಕ ಇಸ್ಕೋರಿ ಉದ್ರಿ ಕೊಡ್ಬೇಡ ಅಂತಾರ ಹೆಂಗ್ ಮಾತಾಡ್ತಾ ಹೊಡಿತೀರ ಅದು ಏನಂದ್ರೆ ನಾವು ಓಡತ್ತೀವ ಕೊಡ್ತೀವಿ ಕೊಡು ಅಲ್ಲಿ ಅಂದ್ರೆ ಕೇಳಲ್ಲ ಈಗ ಕೊಡ್ತೀವಳೆ ಪಗಾರ ಆಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತಾರ ಏನ್ ಮಾಡೋದವ ಹಂಗ ಇವತ್ತು ಬರೀ ಎಷ್ಟು ಬರೀ ಉದ್ರಿ ಐತೆ 1 ರೂಪಾಯಿ ಕೈ ಕೊಟ್ರ ಏನಿಲ್ಲ ಚಂತನ ಪುರ್ಸತಿ ಇಲ್ರಿ ಆದ್ರೆ 1,000 ರೂಪಾಯಿ ವ್ಯಾಪಾರ ಆಗೈತೆ ಬರೀ ಉದ್ರಿ ಅಷ್ಟಾಗೈತಿ ಅವ್ರು ಯಾವಾಗ ಕೊಡ್ತಾರ ನೋಡಿ ಮತ್ತೆ ನಾರಾಮ ಚಂದ್ರ ಕೊಟ್ರ ಎಲ್ಲಿ ಹಾಕೊಂಡ್ಯಾನ ಎಲ್ಲಿ ತಿಳಿ ಕಡಲ್ಲ ಹೋಗಣ್ಣೆ ಸಲ ಹಿಡ್ದು ನೀವ ಅಲ್ಲೊಂದು ಹೊಡಿತಾವ್ರಿ ಹಿಂಗ ವಯಸ್ಸಾಗಿಂದ ಹಿಂಗ ಐತೆ ನೋಡಿ ನಾವು ಹೋಗೋದಾಗಲ್ಲ ಹರ್ಕೊಂಡ್ ಬರ್ತೈತ್ರಿ ತಾಯವ ಮಂಟ್ಲು ನೋಡಿ ಇಜ್ಜಿ ಒಳಗಾಗತ್ತೆ ರೀ ಇತ್ತತನ ಒಂದಿಟ್ಟು ಮಲ್ಕೊಂಡಿದ್ದೆ ಪಿಕೋ ಹಾಕೋದವು ಯಾವಾಗ ಹಾಕೋದಾಗತ್ತೆ ನೋಡಿ ಮಾಡಿ ಎಲ್ಲ ಕೆಲಸ ಮಾಡಿ ಅವು ಬಂದ ಅಂತೇಳಿ ಚಪಾತಿ ಮಾಡಿ ರೊಟ್ಟಿ ಮಾಡಿದ್ರೆ ಸಂಜೆಗೆ ಒಂದೆರಡು ತಾಳಿಪಟ ಮಾಡ್ತೀನಿ ನೋಡಿ ಹೋಯ್ ಬಾ ಯಾವ ಚಿನ್ನ ಕಳಿಸಿ ಬರ್ಬಾ ಅಮ್ಮನ ಹೋಗಿ ಹೋಯ್ ಬಾ ಬೇ ಫೋನ್ ಹಚ್ಚು ಇಷ್ಟು ಎತ್ತಿರ್ತೀನಿ ರೀ ಹೋಗಿ ಬರಲ್ಲ ಅಮ್ಮ ಕಳಿಸಿ ಬರಲ್ಲ ಬ್ಯಾಡ ಅಂತ ಬಾ ಈಗ ಎದ್ದಾನ್ರಿ ಅವು ಹಾಕತ್ತಲ್ಲ ಇರು ಅಂದ ಮತ್ತು ಅವಾಗ ಅನುಕೂಲ ಇಲ್ರಿ ಹಿಂಗಾಗಿ ಹೊಂಟ ಹೊಡಿ ಕೈ ಪಲ್ಯ ಮಾಡ್ಕೊಂಬಂದಾಡ್ರಿ ಅವ್ವ ಬರಾಗ ಪಾಲಕ್ ಪಲ್ಯ ಬರ ಸಂತಿ ತೊಗೊಂಬಂದ್ಲ ವಿಡಿಯೋ ಮಾಡೋದೇ ಅಲ್ಲ ಕಸ್ಟಮರ್ ಯಾರೋ ಕುಂತಿದ್ರು ಹಿಂಗಾಗಿ ಪಾಲಕ್ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಮತ್ತು ಚೌಳಿಕಾಯಿ ಬೆಂಡೆಕಾಯಿ ಮುಲ್ಲಂಗಿ ಎಲ್ಲ ತೊಗೊಂಬಂದಾವ್ರಿ ಅವ್ವ ಈಗ ಇಷ್ಟೆಲ್ಲ ಉಳ್ಳಾಗಡ್ಡಿ ಹೊರಟಾಡ್ರಿ ಅವ್ವ ಈ ಕೊತ್ತಂಬರಿ ಪಾಲಕ ಉಳ್ಳಾಗಡ್ಡಿ ಮಿಕ್ಸರ್ಗೆ ಹಾಕಿ ಹಿಟ್ಟನ್ನ ಹಾಕಿ ನಾದವ ತಾಳಿಪಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಇಟ್ಟಾಡ್ರಿ ಈ ಮಿಕ್ಸರ್ಗೆ ಹಾಕಿ ರುಬ್ಬಿ ಹಿಟ್ಟು ನಾದಿಟ್ಟು ಉಸು ಎತ್ತಿಟ್ಕೇರಿ ಪಿಕೋ ಹಾಕ್ಬೇಕ್ರಿ ಇನ್ನೇ ಕಾತಾರೆ ನೋಡಿ ಶ್ರಾವಣಿ ಶಿವಕುಮಾರ ಮುಕ್ಕೊಂಬಿಟ್ಟೈತೆ ನೋಡಿ ಶ್ರಾವಣಿ ಎಬ್ಬಿಸ್ಬೇಕು ಹೊರಗೆ ಹೋಗಿ ಅಳಾಕತ್ತೋಡಿ ಅವು ಹೋಗ್ಯಾಳ್ರಿ ಹೊರಗೆ ಹೋಗಿ ಅಳಾಕತ್ತ ಬಾ ಬರ್ತಾ ಬಾ ಮಾತಾ ನೋಡ್ರಿ ಟೈಮು 8:05 ನಿಮಿಷ ಕಮ್ಮಿ ಐತೆ ನಾನು ತಾಳಿಪಟ ಹಿಟ್ಟು ನಾದಿ ಕಸ್ಟಮರ್ ಬಂದರು ಬಟ್ಟೆ ಕಸ್ಟಮರು ಮನೆಲ್ಲ ಟಾಪ್ ಹಿಡ್ದಿದ್ದೇನೆ ಅಷ್ಟು ತೊಗೊಂಡು ಹೋದ್ರಿ ಅವಿ ರೊಕ್ಕ ಕೊಟ್ಟು ಹೋದ್ಲು 550 ರೂಪಾಯಿ ಆಗಿತ್ತು ರೀ ಟೀಚಿಂಗ್ ಮಾಡಿದ್ದು ಲಾಭ ಐತ್ರಿ ಏನು ಮಾಡೋದು ಈ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಅಂಥೇಳಿ ಅಳತೆ ಕೊಟ್ಟ ನೋಡಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಇವಾಗ ನಾನು ತಾಳಿಪಟ ಮಾಡ್ಬೇಕು ರೀ ಅವ್ರು ಉಂತಿನ ನಂತರ ಹೆಂಗೆ ಜಗಳ ಮಾಡ್ತಾರೆ ನೋಡಿ ಇಬ್ಬರು ಕೂಡ ಇದು ಪತ್ತಲ್ಲ ನೋಡಿ ಫುಲ್ ಕತ್ಲಾಗೈತೆ ಇವಾಗ ಬಡಗಿತು ನೋಡಿ ಆಕಿ ಇಲ್ಲಿ ನೋಡ್ರಿ ಎಲ್ಲ ಕ್ಲೀನಾಗೈತೆ ರೆಡಿಮೇಡ್ ಬ್ಲೌಸ್ 4 ಬ್ಲೌಸ್ ನೋಡಿನೇ ಈಗ ಅವ ಊರಿಗಿಂದ 4 ಬ್ಲೌಸ್ ಸೇಲ್ ಅದು ಒಂದು ಲಂಗ ಸೇಲ್ ಆಯ್ತು ತಾಳಿಪಟಕ್ಕೆ ಹಿಟ್ಟು ನಾ ಇಟ್ಟೀನಿ ರೀ ನೋಡ್ತಿರ್ಬೇಕಿಲ್ಲೇ ಅಚ್ಚಗೆ ಹಸಿರಾಗೈತೆ ರೀ ಯಾಕಂದ್ರೆ ಪಾಲಕ ಉಳ್ಳಾಗಡ್ಡಿ ತಪ್ಪಲ ಅದನ್ನು ಮಿಕ್ಸರ್ಗೆ ಹಾಕೀನಿ ರೀ ಹಿಂಗಾಗಿ ಹಸಿರಾಗೈತೆ ಸಾಕ್ರಿ ಈಗ ಇಷ್ಟು ನಾದೀನಿ ಮತ್ತು ಇನ್ನೊಂದು ಸ್ವಲ್ಪ ಪೇಸ್ಟ್ ಐತ್ರಿ ಬೇಕಂದ್ರೆ ಮುಂಜಾನೆ ನಾದಿ ಅಕ್ಕಿ ತಾಳಿಪಟ ಮಾಡಿ ಬುತ್ತಿ ಕಟ್ತೀನಿ ರೀ ದಿನ ರೊಟ್ಟಿ ಪಲ್ಯ ಅವ್ರಿಗೆ ಬೇಸರಾಗಿರ್ತೈತೆ ಬರೀ ತಾಳಿಪಟ ಮಾಡಾಗ ಶ್ರಾವಣಿ ವಿಡಿಯೋ ಮಾಡ್ತಾ ಹೊಡಿ ನೋಡ್ರಿ ತಾಳಿಪಟ ಮಾಡೋದು ಆಯಿತು ಶ್ರಾವಣಿ ಶಿವಕುಮಾರ್ ಬಿಸಿ ಬಿಸಿ ತಾಳಿಪಟ ಮಾಡಿಕೊಟ್ಟಿನಿ ಅವರು ಉಣ್ಣಾಕತ್ತಾರ ತೋರಿಸ್ತೀನಿ ಬರ್ರಿ 2 ಹಾಕಿ ಬೇಸಕ್ಕೆ ಹಾಕಿ ನೋಡಿ ಒಂದಿಟ್ಟು ತುಪ್ಪ ಹಚ್ಚಿ ಮಾಡಿದ ತಾಳಿಪಟ್ಟದ ಟೇಸ್ಟ್ ಹೆಂಗೆ ಅಮ್ಮ ಯಾಕ ಮಕ್ಕಳು ಉಳ್ಳಾಗಡ್ಡಿ ಇಂಥದ್ದು ತರಕಾರಿ ತಿನ್ನೋಡಿ ಹಸಿ ತರಕಾರಿ ಕಾಯಿಪಲ್ಲೆ ಅಂದ್ರೆ ತಪ್ಪಲ ಪಲ್ಯ ತಿನ್ನೋಲ್ಲ ಈ ಥರ ರುಬ್ಬಿ ಮಾಡಿದ್ರೆ ಚೆನ್ನಾಗಿರ್ತಾರೆ ನೋಡಿ ಮಕ್ಕಳಿಗೆ ಹೆಂಗದ ಶೇಂಗಾ ಪುಡಿ ಹಾಕೊಂಡು ತಿನ್ನಾಕತ್ತ ನೋಡಿ ಇಬ್ಬರು ಶೇಂಗಾ ಪುಡಿ ಹೆಂಗೆ ಟೇಸ್ಟ್ ಗಂಗಾದ ಇಟ್ಟು ಉಣ್ಣಮ್ಮ ಬರೀ ಅವ್ರು ಉಣ್ಣಾಕತ್ತಾರ ನಾನು ಕೂಡ ಇವ್ಯಾಡು ಬೇಯಿಸ್ತೀನಿ ಭಾಳ ಅಲ್ಲಿ ನೋಡಿ ಸ್ವಲ್ಪನೇ ಅದಿದ್ದೆ ಸುಮ್ಮನೆ ಉಳ್ದು ಅಂದ್ರೆ ಚಲೋ ಅನ್ಸಲ್ಲ ಸ್ವಲ್ಪ ಶಕ್ತಿ ಬೇಯಿಸಿ ನೋಡಿ ಇವನ್ನ ಈಗ ಇದು 1 2 5 ಅದಾವ ರೀ ಅವ್ರು ಒಂದೊಂದು ತೊಗೊಂಡಾರ 7 ಆಗ್ಯಾವ ನೋಡ್ರಿ 8 ಆಗಿಲ್ಲ ಅವು 7 ಶ್ರಾವಣ ಮೊದಲು ಅರ್ಧ ಉಸುರು ಅರ್ಧ ತಿಂದಲ್ಲ ನಾ ಮೊದಲು ಅವು ಶ್ರಾವಣಿಗೆ ಅರ್ಧ ಶ್ರಾವಣಿಗಿಟ್ಟು ನನಗಿಟ್ಟು ಒಂದು ಟೇಸ್ಟ್ 8 ಆಗ್ಯಾವ ರೀ ಇದ್ರ ಕೂಡ ಮಸ್ತಾಗ ಇದು ಬೇಕು ನೋಡಿ ಏನಂತಾರ ಮೊಸರು ಇದ್ರೆ ಸಖತ್ತಾಗತ್ತೆ ರೀ ಕಾಂಬಿನೇಷನ್ ಬ್ಯಾಳೆ ಸಾಂಬಾರು ಮೊಸರು ಇದ್ರ ಕೂಡ ತಾಳಿಪಟ್ಟಿ ಕೂಡ ಹೆಂಗೆಷ್ಟು ಸ್ವಲ್ಪ ಏರ್ ಬೇಸಿನ ಎಣ್ಣೆ ಹೆಚ್ಚಿಲ್ರಿ ಅಡ್ಡಕ್ಕೂ ನಾ ಉಂತೀನಲ್ಲ ಹಿಟ್ಟು ಖಾಲಿ ಮಾಡಿದ್ದೆ ಸ್ವಲ್ಪ ನಾದಿದ್ದೆ ನಾನು ಇಷ್ಟು ಮೊಸರು ಅದು ನೋಡಿ ಇವರು ಶೇಂಗಾ ಪುಡಿ ಹಾಕೊಂಡು ತಿನ್ನಾಕತ್ತಾರ ನಾ ಚೌಳಿಕಾಯಿ ಪಲ್ಯ ತಿನ್ನ ಮಧ್ಯಾಹ್ನ ಸ್ವಲ್ಪ ಹಚ್ಕೊಂಡು ಉಂಡ್ರೆ ಹತ್ತಿನ 2 ರೊಟ್ಟಿ ಅದಾವು ಊಟ ಮಾಡೋಣ ಬರ್ರಿ ಶ್ರಾವಣಿ ನಾನು ಊಟ ಮಾಡಿ ಮತ್ತೆ ಸಿಗೋ ನೋಡಿ ಶ್ರಾವಣಿ ಶಿವಕುಮಾರ್ಗೆ ಹಾಸಿಗೆ ಹಚ್ಕೊಟ್ನ ಟೈಮನು 10 ಗಂಟೆ ಹಾಕಿ ಬಂದೈತೆ ರೀ ಇವೆರಡು ಪ್ಯಾಕಿಂಗ್ ಮಾಡಲ್ಲ ಇವತ್ತು
ಕೊರಿಯರ್ ಆಳಿನೇ ಖಾಲಾಗ್ಯಾವು ಗೊತ್ತೇ ಅಲ್ಲ. ಇನ್ನೀಗ 400 ರೂಪಾಯಿ ಬಿದ್ದು ರೀ ಕೊರಿಯರ್ ಆಳಿಗೆ. ಅದ್ರದ್ದೆಲ್ಲ ತೆಗೋದು ಎಲ್ಲ ವಜ್ಜೆ ಐತೆ ನೋಡಿ. ಇದು ಕೊರಿಯರ್ದು ಚಾರ್ಜ್ ತೆಗೋದು, ಕೊರಿಯರ್ ಆಳಿನ ಚಾರ್ಜ್ ತೆಗೋದು. ಈಗ ಮತ್ತೆ ಹುಟ್ಟೆ ನೋಡಿ ಮನೆಗೆ. ಈಗ ಶ್ರವಣಕುಮಾರ ಶ್ರಾವಣಿ ಹನುಮಪ್ಪಗೆ ಹೋಗಿ ಬಂದು ನೋಡಿ. ಇವಾಗ ಅವ್ರ ದೊಡ್ಡಪ್ಪ ಇದಕ್ಕೆ ಪಾಂಡ್ರಾಪುರಕ್ಕೆ ಹೋಗಿದ್ದ ವಿಠೋಬಗೆ. ಹಿಂಗಾಗಿ ಗಾಡಿ ತೊಗೊಂಬಂದನು ಬಿಡಲೇ ಇಲ್ಲ ಅಂತ್ರಿ. ಪೂಜೆ ಮಾಡಿ ಕೊಡ್ತೀನಿ ವಿಠೋಬಂಗೆ ಕಳಿಸಿ ಕೊಡ್ತೀನಿ ಅಂದ್ರೂ ಗಾಡಿ ಬೇಕು ಅಂತ ಹೇಳಕತ್ತಂತ ದೊಡ್ಡಪ್ಪ ಕೊಟ್ಟು ಕಳ್ಸ್ಯಾನ್ರಿ. ಬಾಳೆಹಣ್ಣು ಕಾರ್ಯದು ಕೊಟ್ಟಿದ್ರು ಮತ್ತು ತಿಂದರು. ಊಟ ಮಾಡಿ ಮಲ್ಕೊಯ್ದ್ರು. ಅವ್ರು ಹಾಸಿಗೆ ಕೊಟ್ಟಿದ್ದೆ ಮಲ್ಕೊಯ್ದ್ರು 9 ಗಂಟೆಕನ. ಮತ್ತು ಇದು ಹಿಂಗೆ ದೊಡ್ಡಪ್ಪ ಬರ್ತೀನಿ ಅಂದ್ರೆ ಮತ್ತು ದೇವ್ರಿಗೆ ಹೋಗಿ ಕರ್ಕೊಂಬಂದ್ರಿ. ಆ ಗಾಡಿ ತೊಗೊಂಡೆ ಆಟ ಆಡ್ತಾನೆ ರೀ. ಈಗ 2 ಸೀಟ್ ಅದಾವು. ಇವು ಮೊದಲೇ ಅಮೌಂಟ್ ಹಾಕಿ ಮೊದಲೇ ಬುಕ್ಕಿಂಗ್ ಕೊಟ್ರ ಸಿಸ್ಟರು. ಈಗ ಅವ್ರಿಗೆ ಕಳಿಸ್ತೀನಿ. ಅವ್ರು ಲಾಸ್ಟ್ ಕೊಟ್ರ. ಅವ್ರು ಇವತ್ತು ಅಮೌಂಟ್ ಹಾಕಿ ಇವತ್ತು ಬುಕ್ಕಿಂಗ್ ಕೊಟ್ರ. ನಿನ್ನೆ ಹಾಕಿಟ್ಟಿದ್ರು ಅಮೌಂಟ್, ಇವತ್ತು ಹಾಕ್ಯಾರ. ಬರೀ ಇವ್ನು ಪ್ಯಾಕಿಂಗ್ ಮಾಡಿ ಮತ್ತು ನಿಮಗೆ ಸಿಗ್ತೀನಿ. ಭಾಳ ಮಂದಿ ಕಮೆಂಟ್ ಹಾಕಕತ್ತೀರಿ, ಅಕ್ಕ ಯಾವುದು ನೀವು ಇದು ಮಾಡೀರಿ, ಯಾವುದು ಎಂಟ್ರಿ ಹಾಕಿರಿ ಏನು ರೀ ಅಂಥೇಳಿ. ಎಲ್ಲರೂ ಒಳ್ಳೇದಾಗಲಿ, ನಿಮ್ಮ ರಾಯರದಾರ ಅಂತ ಭಾಳ ಮಂದಿ ಎಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ. ಎರಡು ಪ್ಯಾಕಿಂಗ್ ಮಾಡ್ತೀನಿ ರೀ. ಈಗ ಮುಂಜಾನೆ ಆಗಲ್ಲ, ಪಿಕೋ ಹಾಕ್ಬೇಕಂದ ಟೈಮನ್ ಆಗೈತೆ 10 ಗಂಟೆ 10ಕ್ಕೆ 10 ನಿಮಿಷ ಕಮ್ಮಿ ಐತೆ ನೋಡಿ. ನೀವು ಊಟ ಮಾಡಿ ಗಂಗಾಳ ಎತ್ತಿಟ್ಟು ಸ್ವಲ್ಪ ಅದಾವೆ ರೀ, ಭಾಳ ಇಲ್ಲ ಊಟ ಮಾಡಿದ್ದು ಬಾಂಡೆಗಳು ನೋಡಿರಿ. ಎಷ್ಟು ಪ್ಯಾಕಿಂಗ್ ಅದು ಇಳ್ಕೊಂಡು ಯಾರಿದ್ದು ಅಂದ್ರೆ ಇಳ್ಕೊಂಡು ಸಿದ್ದು ಅಂದ್ರೆ ಪ್ಯಾಕಿಂಗ್ ಮಾಡೋಕೆ ಚಲೋ ಆಗ್ತಿತ್ತು. ಏನು ಮಾಡೋದು, ಕವರ್ ಇಲ್ಲ. ಈಗ ಇವೊಂದು ಕವರ್ ಖಾಲಿ ಮಾಡಿದ್ದೆ ಬಂದಿದ್ದು. ಹಾಕಿ ಪ್ಯಾಕಿಂಗ್ ಮಾಡೀನಿ. ತುಂಬ ಬೇಜಾರಾಗ್ತೈತಿ ನೋಡಿ. ಯಾಕಂದ್ರೆ ಅವಿಷ್ಟು ಆದ್ರೆ ಕೆಲಸ ಆಗ್ತಂದ್ರೆ ಬೇಸ್ ನಮ್ಗೆ. ಈಗ ನೋಡಿ ಇವಿಷ್ಟು ಈ ಅಡ್ಡಕ್ಕೂ ಅಡ್ರೆಸ್ ಬರೋದು ನಾಳೆ ಇಲ್ಲೇ. ಇನ್ನೊಂದು ಅದ್ರಿ ಇಲ್ಲಿಕಂದ್ರೆ ನಾಳೆಗೆ ಇಲ್ಲೇ ಪೋಸ್ಟ್ ಕೊಟ್ಟು ಬಂದ್ಬಿಡ್ತೀನಿ. ಇವೊಂದು ನಮ್ಮಂದತ್ತ ಅವ್ರು 1 2 ಹಿಂದತ್ತಾವ. ಈಗ ನಾ ಆರ್ಡ್ರ್ ಮಾಡೀನಿ ಕವರ್ಗಳು 3ನೇ ತಾರೀಕಿಗೆ ಬರ್ತಾವಂತ. ಇವತ್ತು ತಾರೀಕು 26. ಇನ್ನು 3ನೇ ತಾರೀಕಿಗೆ ಅಂದ್ರೆ ಲೇಟ್ ಆಗುತ್ತೆ. ಅವ್ರಿಗೆ ಸಿಸ್ಟರ್ಗೆ ಹೇಳ್ಕೊಂಡು ನೋಡಿ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಕವರ್ ನಾನು ನೋಡ್ಲಿಲ್ರಿ, ಎಲ್ಲನೂ ಒಂದೇ ಕಡೆ ನೋಡ್ಕೊಂಡು ಮಾಡ್ಕೋಬೇಕಂದ್ರೆ ಆಗೋದಿಲ್ಲ. ನಾನು ಕವರ್ ಮೊದಲೇ ನೋಡ್ಕೊಯ್ದಂದ್ರೆ ಅನುಕೂಲ ಆಗ್ತಿತ್ತು. ಕವರ್ ಅನ್ಕೊಂಡು ಮೊನ್ನೆ ಪ್ಯಾಕಿಂಗ್ ಮಾಡಿದ್ದೆ. ನಾವು ಒಂದು 7-8 ಪ್ಯಾಕಿಂಗ್ ಮಾಡಿದ್ದೀರ. ಅವಾಗ ನೋಡ್ಕೊಂಡ್ರೆ ಕವರ್ 2 3 4 ಇದ್ದು ರೀ. ಮಾಡಿದ್ರೆ ಹಾಕ್ಬಿಡು 4 ಕವರ್ಗಳು ಅಂದೆ. ಮತ್ತು 2 ಪ್ಯಾಕಿಂಗ್ ಮಾಡೋ ನೋಡ್ಕೊಳ್ಳಿರಿ ನನಗೆ ಕವರ್ ಎಡ್ಡೆ ಅದಾವ ಅಂತೇಳಿ ಅನ್ಕೊಂಡಿದ್ದು. ಪ್ಯಾಕಿಂಗ್ ಮಾಡಬೇಕು ಅಂತ ಅನ್ಕೊಂಡಾಗ ನೆಪ್ ಹಾರಿಬಿಟ್ಟಿದ್ವಿ. ತಲೆಯಾಗೆ ಬಂದಿರೋದು. ನಾನು ಏನ್ರಿ ನೆಪ್ ಮಾಡ್ಕೊಂಡು ಅವಾಗ ಆರ್ಡ್ರ್ ಮಾಡಿದ್ದೀನಿ. ಟೀ ಬಂದುಬಿಡ್ತಿದ್ದು. ಟೀ ಪ್ಯಾಕ್ ಮಾಡಿ ಕಳ್ಸೋಕ್ಕಾಯ್ತು. ಸ್ವಲ್ಪ ಎಂಥ ಹುಷಾರಿರ್ತೀವಿ, ಎಂಥನೂ ನೆನಪಿ ಶಕ್ತಿ ಇದ್ದರೂ ಹಿಂದೆ ಮುಂದೆ ಆಗೋದೇ ರೀ. ಏನು ಮಾಡೋಕ್ಕಾಗಲ್ಲ. ಆ ಕಡೆ ಒಂದು ಅರ್ಜಿ ಸಾಲಿಗೆ ಅರ್ಜಿ ಹಾಕೋ ಸಲ ಒಂದು ಅಡ್ಡಾಡಿ ತಿರುಗಾಡಿ ಅದೊಂದು ಹೆಂಗಾರ ಮಾಡಿ ಫೈನಲ್ ಅರ್ಜಿ ಹಾಕಿದ್ವಿ. ತುಂಬ ಖುಷಿ ಆಯಿತು. ನಿನ್ನೆ ವಿಡಿಯೋಕ್ಕೆ ಭಾಳ ಮಂದಿ ಕಮೆಂಟ್ ಮಾಡಿದ್ವಿ. ಒಬ್ಬರು ಸಿಸ್ಟರ್ ಕೇಳಿದ್ರಿ, ಯಾವ ನೌಕರಿ ಅಕ್ಕ, ಏನು ಯಾಕ ಆಗಲ್ಲಕ್ಕ, ಆಗಿಂದ ನೀವು ಹೇಳ್ಕೊಳ್ಳಿ ಬಗ್ಗೆ, ಇವಾಗ ಹೇಳ್ಕೊಳ್ಳಿಕ್ಕೂ ಬಿಡ್ರಿ ಅಂತ ಹೇಳ್ಕೊಂಡು ನಿಮ್ಮ ಮುಂದೇನು ಹೇಳ್ಕೊಬಾರ್ದು ಅನ್ನೋದೇ ಇಲ್ಲ. ಗೌರ್ಮೆಂಟ್ ಸಾಲಿ ಒಳಗೆ ರೀ ಆಯಾ ಕೆಲ್ಸಕ್ಕೆ ನೋಡೋಣ್ರಿ. ಆತಂದ್ರೆ ಚಲೋ ಆಗುತ್ತೆ. ಆಲಿಕ್ಕಂದ್ರೆ ಮುಗೀತು, ಏನು ಮಾಡೋಕ್ಕೆ. ಆಲಿಕ್ಕಂದ್ರೆ ದೇವ್ರ ಶಕ್ತಿ ಕೊಟ್ಟಾರ್ರಿ. ರಟ್ಟದ 2 ರಟ್ಟಿ ಏನಾದ್ರೂ ರಟ್ಟಿ ಯಾರ ಕಸನಲ್ಲ ಅಂತಾರೆ ನೋಡ್ರಿ. ನಮ್ಮ ವಿದ್ಯೆ ಬುದ್ಧಿ ರಟ್ಟಿ. ನಮ್ಮ ರಟ್ಟಿ ನಮ್ಮ ತೋಳೋ ಬಲ ಯಾರು ಕಸನಕ್ಕಾಗಲ್ಲ. ನಾವು ದುಡಿತೀವಿ ತಿಂತೀವಿ ಅನ್ನೋದು ನಮ್ಮ ಐತೆ. ಏನೋ ರಾಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ರಾಯರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆ. ಎಲ್ಲರೂ ವಿಶ್ ಮಾಡೀರಿ, ಕಂಗ್ರ್ಯಾಚುಲೇಟ್ಸ್ ಹೇಳಿ, ಪಾರ್ಟಿ ಕೊಡ್ಬೇಕ್ರಿ, ನಾನು ಪೇಡೆ ಕೊಡ್ಬೇಕಂತೀರಿ. ಆಗಲ್ರಿ, ಕೊಡೋಣ, ಏನು ದೊಡ್ಡಾಗದ. ನೀವು ಕೂಡ ಬಂದು ಖುಷಿ ಆಗುತ್ತೆ. ಆದ್ರೆ ಆಗ್ಲಿಕ್ಕಂದ್ರೂ ಗಟ್ಟಿದೀನಿ, ಆದರೂ ಗಟ್ಟಿ ನೋಡಿ. ಆದ್ರೆ ಚಲೋ ಆಯಿತು. ಆಗ್ಲಿಕ್ಕಂದ್ರೆ ಇದೊಂದು ಪರೀಕ್ಷೆ ಬಿಡಪ್ಪ, ದೇವರೇನೋ ಪರೀಕ್ಷೆ ಮಾಡಿಬಿಟ್ಟ ಸೋಲ್ಸಿದ್ನ. ಸೋಲೇ ಗೆಲುವು ನೋಡಿ. ಸೋಲ್ಬೇಕು ಗೆಲ್ಲಬೇಕು ಅಷ್ಟೇ ನನ್ನ ಜೀವನ ಪ್ರಕಾರ. ಬರೀ ಮುಂದಿನ ಕ್ಯಾಮ್ರಾ ತೋರ್ತೀನಿ. ಇವತ್ತು ಟೋಟಲ್ ವ್ಯಾಪಾರ ಚೆನ್ನಾಗೈತೆ ನೋಡಿ. ಅವ್ವ ಬಂದು ಕಾಲ್ಗುಣ ಏನೋ ಗೊತ್ತಿಲ್ಲ. ಅವ್ವ ಊರಿಗೆ ಬಂದಿದ್ಲಲ್ಲ, ತುಂಬ ಖುಷಿ ಆಯ್ತು. ಅವ್ವ ಬಂದಿದ್ದು ಖುಷಿ ಆಯಿತು, ವ್ಯಾಪಾರನೂ ಆಯಿತು. ಅವನ ಕೂಡ ಮಾತಾಡೋದು ಅಲ್ಲ ಅಂತ ಬೇಜಾರಾಯ್ತು ನೋಡಿ. ಅವ್ವ ಬರ್ರಾಗೂ ಕಸ್ಟಮರ್ ಇದ್ದರು, ಅವ್ವ ಹೋಗುವತ್ನೇವು ಕಸ್ಟಮರ್ ಇದ್ದರು. ಯಾವಾಗ ನೋಡ್ತೀವಿ ಕಸ್ಟಮರ್ ಇದ್ರು. ಹಿಂಗಾಗಿ ಅವ್ವ ಬಂದಿದ್ದು ಕರೆಕ್ಟಾಗಿ ವಿಡಿಯೋ ಮಾಡೋದು ಆಗಲಿಲ್ಲ. ಆದ್ರೆ ಅಡುಗೆ ಮಾತ್ರ ಮಾಡಿದ್ದೆ. ರೊಟ್ಟಿ ಲಟ್ಸಿದೆ. ಚಪಾತಿ ಮಾಡ್ಬೇಕಂದ್ರೆ ನಾವು 2 ದಿನ ಚಪಾತಿ ತಿಂತೀನಿ, ಬೇಸರಾಗಿತ್ತು. ಚೌಳಿಕಾಯಿ ಪಲ್ಯ, ಸಬ್ಬಸಿ ಪಲ್ಯ, ಅನ್ನ ಎಲ್ಲ ಅಡಿ ಚಲೋ ಆಗಿತ್ತು. ನನಗೆ ಅವ್ವ ಬಂದಂದ್ರೆ ರೊಟ್ಟಿ ಮಾಡ್ಬೇಕ್ರಿ, ಅದೇ ಒಂದು ಖುಷಿ ನೋಡಿ. ಯಾಕಂದ್ರೆ ಏನೋ ಗೊತ್ತಿಲ್ಲ ರೀ, ತಾಯಿ ಅನ್ನೋದೊಂದು ದೊಡ್ಡದು. ತಾಯಿ ಅನ್ನೋ ಒಂದು ಮಹತ್ವ ಎಲ್ಲಿ ಸಿಗಲ್ರಿ. ಅವ್ವ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಒಂದು ಹೆಣ್ಣಿಗೆ. ತಾಯಿ ಬರ್ತಾಳಂದ್ರೆ ಅಷ್ಟು ಏನು ಮಾಡಬೇಕು ಏನಿಲ್ಲ ಅನಿಸುತ್ತಾ. ಏನು ಸ್ಪೆಷಲ್ ವೆರೈಟಿ ಬ್ಯಾಡ್ರಿ, ಅವ್ವ ರೊಟ್ಟಿ ಇದ್ರೆ ಸಾಕು ನೋಡಿ.
ಚಪಾತಿ ಹೋಳ್ಗೆ ಹುಗ್ಗಿ ಇಂಥವೆಲ್ಲ ಮಾಡ್ತೀನಿ ಅಂದ್ರೆ ಏನು ನಡೆಯಲ್ಲ. ನೀವು ಆಲ್ಮೋಸ್ಟ್ ರೊಟ್ಟಿ ಮಾಡಿಬಿಟ್ರೆ ಅವ್ವ ಭಾಳ ಅವ್ವ ರೊಟ್ಟಿ ಇಷ್ಟಪಡ್ತಾರೆ. ರೊಟ್ಟಿ ಪಲ್ಯ ಇದ್ರೆ ಮುಗಿದ್ರಿ. ಅವಾಗೆಲ್ಲ ಅವರು ಒಂದೊಂದು ಹೊತ್ತಿ ಊಟಕ್ಕೂ ಇದು ಮಾಡಿ ಕಷ್ಟಪಟ್ಟು ಮೇಲೆ ಬಂದಾರಿ. ಹಿಂಗಾಗಿ ಅವ್ರಿಗೆ ಅನ್ನದ ಬೆಲೆ ಅಂದ್ರೆ ಭಾಳ ನಮ್ಗಿಂತ ಭಾಳ ತಿಳಿದ್ರೆ ನನಗೂ ಅನ್ನದ ಬೆಲೆ ಐತೆ. ಆದ್ರೆ ಅವ್ವರಿಗೆ ಭಾಳ ಏನಂತಾರೆ ನಮ್ಮ ಅವ್ವನೂ ನನ್ನಷ್ಟು ನನ್ನ ಮಕ್ಕಳಾಗಲ್ಲ, ನಮ್ಮ ಅವ್ವನಷ್ಟು ನಾವಾಗಲ್ಲ ರೀ. ಹೆಂಗೆ ಅಂತಾರಂದ್ರೆ ಇದನ್ನು ಈಗ ನಮ್ಮ ಹೆಣ್ಣಜ್ಜಿ ಇದ್ಲಲ್ಲ, ನಮ್ಮ ಹೆಣ್ಣಜ್ಜಿ ಒಟ್ಟು ಕಷ್ಟ ನಮ್ಮ ಅವ್ವಾರು ಪಟ್ಟಿಲ್ಲ, ನಮ್ಮ ಅವ್ವಾರು ಒಟ್ಟು ಕಷ್ಟ ನಾವು ಪಟ್ಟಿಲ್ಲ, ನಮ್ಮಷ್ಟು ಕಷ್ಟ ನಮ್ಮ ಮಕ್ಕಳು ಪಡಲ್ಲ. ಇವಾಗ ಬರ್ಬರ್ತ ಕಾಲನೇ ಹೆಂಗೆ ಬರಾಕತ್ತೈತೆ ನೋಡಿ. ನಮ್ಮ ಹೆಣ್ಣಜ್ಜಿ ತುಂಬ ಕಷ್ಟಪಟ್ಟಾರಿ. ಅವರು ಕೂಡ ಅತ್ತಿ ಮಾವನ ಕೈ ಒಡ್ಸ್ಕೊಂಡಾರಿ. ಇವಾಗ ಯಾರು ಅತ್ತಿ ಮಾವ ಅಲ್ರಿ, ಗಂಡನ ಕೈಗೆ ಒಂದಿಟ ಒಡ್ಸ್ಕೊಂಡಲ್ಲ ಇವಾಗಿನ ಕಾಲ. ಅವಾಗ ಅತ್ತಿ ಮಾವನ ಕೈ ಒಡ್ಸ್ಕೊಂಡಾರ, ಮೈದನ ಕೈ ಒಡ್ಸ್ಕೊಂಡಾರ. ಮತ್ತು ನಮ್ಮ ಅವ್ವಾರೇನು ಅಷ್ಟು ಇಲ್ರಿ, ಅತ್ತಿ ಮಾವ ಕೈ ಒಡ್ಸ್ಕೊಂಡಿಲ್ಲ. ಆದ್ರೆ ಅವರು ಒಂದು ಹೊತ್ತು ಬಡತನ ಅನ್ನೋದೊಂದು ಇರ್ತಲ್ರಿ. ಬಡತನಕ್ಕೆ ಭಾಳ ಕಷ್ಟಪಟ್ಟಾರೆ ಅವ್ವಾರು. ಎಲ್ಲ ದೇಶವರೇ ದುಡ್ದಾರ. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅವ್ವ ಆಗಿರ್ಬೋದು ತುಂಬ ಕಷ್ಟಪಟ್ಟಾರ. ದೇಶವರೇ ದುಡಿದು ಎಲ್ಲ ಮಾಡಿ ಆಲ್ಮೋಸ್ಟು ನಾವು ಹುಟ್ಟೋಕ್ಕಿಂತ ಮೊದಲನೇ ಕಷ್ಟ ಭಾಳ ಪಟ್ಟಾರಿ. ನಮ್ಮ ಅಪ್ಪ ಎಲ್ಲ ನಾವು ಹುಟ್ಟೋಕ್ಕಿಂತ ಮೊದಲು ಕೊಳಕ್ಕೆ ಬಾಳೆಹಣ್ಣು ತಿಂದು ಜೀವನ ಮಾಡ್ಯಾರಂತ. ಅದೆಲ್ಲ ನೆನಪಾದ್ರೆ ಇದು ನಮ್ಮದು ಬೇಸ್ರಿ. ಈಗಿನ ಒಂದು ಅನ್ನಕ್ಕೆ ಮಾತ್ರ ಏನೂ ಕೊರತೆ ಇಲ್ರಿ. ಅವಾಗೆಲ್ಲ ಅನ್ನ ಅಂದ್ರೆ ಭಾಳ ಮುಖ್ಯ ರೀ, ಬಂಗಾರ ಇದ್ದಂಗೆ ಅದು ಅನ್ನ ಅಂದ್ರೆ. ಇವಾಗಿನ ಜನ್ರೇಷನ್ನ ಬೇರೆ, ಆವಾಗಿನ ಜನ್ರೇಷನ್ನ ಬೇರೆ ರೀ. ಇವ್ರು ಏನು ನಿದ್ದೆ ಬಂದು ನೋಡಿರಿ, ಈಗ ಓನಲ್ಲ ಹೇಳ್ತಾರೆ ಮುಕ್ಕೊಂಡಲ್ಲ ಮುಂಜಾನೆ ಎಬ್ಸಿರಿ ಹೇಳಲ್ರಿ ಮಕ್ಕಳು. ನೋಡಿರಿ ಹಂಗೆ ನೋಡಿರಿ ಮೊದಲಿಂದು. ಆದರೆ ಹೆಣ್ಣಮ್ಮ ನೋಡೀನಿ ರೀ, ಹೆಣ್ಮುತ್ಯ ನೋಡಿಲ್ಲ. ಗಂಡಮ್ಮ ನೋಡೀನಿ, ಗಂಡು ಮುತ್ಯ ನೋಡಿಲ್ರಿ ನಾನು. ಇಬ್ಬರು ಆಮದೆ ನೋಡೀನಿ, ಇಬ್ಬರು ಮುತ್ಯದ ನೋಡಿಲ್ಲ. ಏನೋ ನೋಡಿ ಅದೃಷ್ಟ ಇಲ್ಲ, ಏನು ಮಾಡೋದ್ರಿ. ಹೆಂಗೆ ಬರ್ತಂಗೆ ಹೋಗಲೇಬೇಕು. ಆದ್ರೆ ಎಲ್ಲನೂ ಬೇಡ ಬರ್ಬೇಕ್ರಿ. ಬರಾಗ ನಾವು ಇಲ್ಲಿ ನಡ್ಬಾರ್ಕ್ ಬಂದು ಏನಾದ್ರು ಬೇಡ್ತೀವಿ ಅಂದ್ರೆ ಸಿಗಲ್ಲ. ಅವಾಗ ಹುಟ್ಟು ಹೊತ್ತಿನಾಗ ಹೋಗೋಣ ಹಂಗೆ ಬರಬಾರ್ದ್ರಿ. ಇದು ಹೆಂಗಾಗುತ್ತೆ ಏನು ಎಲ್ಲ ನಾವು ಅಲ್ಲೇ ಏನೇ ಕೇಳಿದ್ರು ಅಲ್ಲೇ ಕೇಳ್ಕೊಂಬರ್ಬೇಕಂತಾರೆ. ಅನ್ನಕ್ಕೆ ಸೈರಿ ಆ ಸಣ್ಣ ಕೂಸಿದಾಗ ಏನು ಕೇಳೋಕ್ಕಾಗತ್ತೆ ರೀ, ಕೇಳೋಕ್ಕಾಗಲ್ಲ. ಯಾರ ಏನೋ ಮಾತಿಗನ್ರಿ ಬೇಡ ಬರ್ಬೇಕು. ಅವ ಬರುವತ್ನೇ ಅಲ್ಲೇ ಎಲ್ಲ ಬೇಡ ಬರ್ಬೇಕು. ನೋಡು ಈ ಬೇಡ ಬಂದ್ಲಕ್ಕೆ ಹೋಗೋಣ ಹಂಗೆ ಬಂದ್ಬಿಟ್ಟು ಅದಕ್ಕೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿ ಅಂತ ಅಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲ ಮೂರ್ಖ ನಮ್ಮನೆ. ನಮ್ಮ ಮನೆ ಬರ್ದಾಗ ಏನಿರುತ್ತೆ ತಪ್ಸಕ್ಕೆ ಯಾರು ಕೈಲಿ ಸಾಧ್ಯ ಇಲ್ರಿ. ನಮ್ಮ ಮನೆ ಬರ್ದಾಗ ಎಷ್ಟು ಬೇಕು, ಎಷ್ಟು ಇರಬೇಕು, ಎಷ್ಟು ತೊಡಬೇಕು ಎಲ್ಲ ಆ ಬ್ರಹ್ಮ ನಮ್ಮ ಲೆಕ್ಕ ಹಾಕಿರ್ತಾರೆ. ಅಷ್ಟು ದಿನ ಇದ್ದು ಹೋಗ್ಬಿಡೋದ್ರಿ. ಸುಮ್ಮನೆ ನನ್ನ ಬಡ್ದಾಡೋದು ತಪ್ಪಾಗುತ್ತಾ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಭಾಳ ಖುಷಿ ಆಯ್ತು ಇನ್ನೇನು ಹೇಳ್ತೀನಿ.